ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ದಿವಸ ನಾನು ಕೃಷ್ಣೇಗೌಡನ ಆಣೆ ಮೇಲೆ ಬರುವಂತಹ ಹಾರ್ಟ್ಸ್ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಭಾಗ 1 ಮತ್ತು ಭಾಗ 2ರಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳ ಕುರಿತು ಚರ್ಚೆ ಮಾಡಿದ್ದೀನಿ. ಇದು ಭಾಗ 3. ಇಲ್ಲಿ ಮುಖ್ಯವಾಗಿ ತಮಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ನೋಡಬೇಕು. ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಟುಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಹೌದಾ? ಲೈನ್ಮನ್ ದುರ್ಗಪ್ಪ ಇದು ಹೇಳುವಂಥ ಮಾತಿದು. ಇಲ್ಲಿ ಈ ಒಂದು ಸಾಲಿನಲ್ಲಿ ಇರುವಂತಹ ಅರ್ಥ, ಯಾವ ಅರ್ಥವನ್ನು ಕುರಿತು ಅವನು ಹೇಳಿದ್ದಾನೆ ಅನ್ನೋದನ್ನು ಇಲ್ಲಿ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಈ ಮಾತಿನ ಭಾವನೆ ಏನೆಂದರೆ, ಈ ಒಂದು ಮೇಲೆ ಹೇಳಿರ್ತಕ್ಕಂಥ ಹೇಳಿಕೆಯಲ್ಲಿರ್ತಕ್ಕಂಥ ಭಾವನೆ ಏನು ಅನ್ನೋದನ್ನು ಅವರು ಕೇಳ್ತಾರೆ. ಇಲ್ಲಿ 4 ತಮಗೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಉತ್ತರವನ್ನು. ಒಂದನೇದು ನೋಡಿ, ಲೈನ್ಮನ್ ಕೆಲಸ ಸರಳವಾಗಿದೆ. ಎರಡನೇದು ಲೈನ್ಮನ್ ಕೆಲಸಕ್ಕೆ ಸೇರಬಾರದು. ಮೂರನೇ ಆಪ್ಷನ್ನ ಲೈನ್ಮನ್ ಕೆಲಸ ಅತ್ಯಂತ ಅಪಾಯಕಾರಿಯಾಗಿದೆ. ಲೈನ್ಮನ್ ಕೆಲಸ ಅಧಿಕಾರಯುತ ಕೆಲಸ. ಇಲ್ಲಿ ಹೇಳಿಕೆಯಲ್ಲಿ ತಮಗೆ ಅವರು ಭಾವವನ್ನು ಹೇಳಿಬಿಟ್ಟಿರ್ತಕ್ಕಂಥದ್ದು, ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಟುಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ರಿಟೈರ್ಡ್ ಆಗಿರೋದನ್ನು ನೋಡಿದ್ದೀರಾ? ಅದರ ಅರ್ಥ ಏನು ಅಂತಂದ್ರೆ, ರಿಟೈರ್ಡ್ ಸರ್ವೀಸ್ ಮುಗಿಸಿ ಯಾರು ಪೂರ್ಣವಾಗಿ ಸರ್ವೀಸನ್ನು ಯಾರೂ ಮುಗಿಸಿಲ್ಲ, ಅಂದರೆ ಅರ್ಧದರಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೆ. ಅಂದರೆ ಕರೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಕ್ಕಂತಹ ಹಲವಾರು ಜನ ನೌಕರಸ್ಥರು ಅವರು ಸರ್ವೀಸನ್ನು ಪೂರ್ತಿಯಾಗಿ ಮುಗಿಸೇನೇ ಇಲ್ಲ, ಅಂದರೆ ನಡುವೆನೇ ಅವರು ತೀರಿಕೊಂಡಿದ್ದಾರೆ, ಹೌದಾ, ಪ್ರಾಣವನ್ನು ಬಿಟ್ಟಿದ್ದಾರೆ ಅಂತ. ಇದು ಅತ್ಯಂತ ಅಪಾಯಕರವಾಗಿರ್ತಕ್ಕಂತಹ ನೌಕರಿ ಅನ್ನುವಂಥ ಅರ್ಥವನ್ನು ಇಲ್ಲಿ ಅವರು ಹೇಳೋದ್ರಿಂದ ಇಲ್ಲಿ ತಮಗೆ ಆಪ್ಷನನ್ನು ನೀವು ಅರ್ಥ ಮಾಡ್ಕೋಬೇಕು. ಲೈನ್ಮನ್ ಕೆಲಸ ಸರಳವಾಗಿದೆ, ಇದು ಕೂಡ ಅಲ್ಲ. ಲೈನ್ಮನ್ ಕೆಲಸಕ್ಕೆ ಸೇರಬಾರ್ದು, ಇದು ಅಂತೂ ಕೂಡ ಅರ್ಥ ಅಲ್ಲ. ಇಲ್ಲಿ 3ನೇ ಆಪ್ಷನ್ ಇದೆ ನೋಡಿ, ಲೈನ್ಮನ್ ಕೆಲಸ ಅತ್ಯಂತ ಅಪಾಯಕಾರಿಯಾಗಿದೆ. ಇದು ಏನು ಅಂದರೆ ತಮಗೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಲೈನ್ಮನ್ ಕೆಲಸ ಭಾಳ ಅಪಾಯಕಾರಿ ಅನ್ನೋದನ್ನು ಇಲ್ಲಿ ನಾವು ಹೇಳ್ತಾನೆ. ಅಂತಂದರೆ ಲೈನ್ಮನ್ಗಳು ಯಾರಾದರೂ ರಿಟೈರ್ಡ್ ಆಗಿರೋದನ್ನು ನೋಡಿದಾರ? ಯಾರೂ ಕೂಡ ರಿಟೈರ್ಡ್ ಆಗಿಲ್ಲ, ಅದರ ನಡುವೆ ಅವರು ತೀರ್ಕೊಂಡಿದ್ದಾರೆ, ಪೂರ್ಣವಾಗಿ ಅವರು ಸರ್ವಿಸನ್ನು ಮುಗಿಸಿಲ್ಲ ಅನ್ನುವಂಥ ಅರ್ಥವನ್ನು ಈ ಒಂದು ಏನಪ್ಪ ಸಾಲಿನಲ್ಲಿ ಅವನು ಹೇಳಿದ್ದಾನೆ. ಇಲ್ಲಿ ಕೊನೆ ನೋಡ್ರಿ, ಲೈನ್ಮನ್ ಕೆಲಸ ಅಧಿಕಾರಯುತ ಕೆಲಸ, ಇದು ಕೂಡ ಆಗೋದಿಲ್ಲ. ಇಲ್ಲಿ ಅಪಾಯವನ್ನು ಸೂಚಿಸುವಂಥ ಅರ್ಥ ಇರೋದ್ರಿಂದ ಇಲ್ಲೂ ಕೂಡ ನಿಮಗೆ ಆಪ್ಷನ್ನ ಅಪಾಯಕಾರಿಯಾಗಿದೆ ಅಂತ ಕೂಡ ಆಪ್ಷನ್ ಇದೆ. ಇದನ್ನು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನೋಡಿ, ಇಲ್ಲಿ ಒಳಗೆ ಫಾರೆಸ್ಟರ್ ನಾಗರಾಜ್ ಪೊಲೀಸು ಇನ್ಸ್ಪೆಕ್ಟರ್ ಥರದ ಡ್ರೆಸ್ಸು ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ. ಯೂನಿಫಾರಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ. ವಿಚಿತ್ರ ಗತ್ತಿನಿಂದ ನನ್ನ ಕಡೆ ನೋಡಿದ. ಇಲ್ಲಿ ಈ ಮೇಲಿನ ಮಾತು ಏನನ್ನು ಸೂಚಿಸುತ್ತದೆ? ಹೌದಾ? ಇಲ್ಲಿ ಫಾರೆಸ್ಟರ್ ನಾಗರಾಜನ ಕಡೆಗೆ ನಿರೂಪಕರು ಮತ್ತು ದುರ್ಗಪ್ಪ ಕೊಡಲಿ ವಿಚಾರವಾಗಿ ಹೋದಾಗ ಅವನು ಒಳಗಡೆ ಯಾವ ರೀತಿಯಾಗಿ ಕೂತ್ಕೊಂಡಿದ್ದ ಅನ್ನೋದನ್ನು ಇಲ್ಲಿ ಅವರು ಭಾವನೆಯನ್ನು ಹೇಳ್ತಾರೆ ನೋಡಿ. ಅಂದರೆ ಅವನು ಸಬ್ ಇನ್ಸ್ಪೆಕ್ಟರ್ ಥರ ಡ್ರೆಸ್ ಹಾಕ್ಕೊಂಡು ಕೂತ್ಕೊಂಡಿದ್ದ, ಅವನು ಯಾವ ರೀತಿಯಾಗಿರ್ತಕ್ಕಂಥ ಭಾವನೆ ತೋರಿಸ್ತಾ ಇದ್ದ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಒಂದನೇದು ನಾಗರಾಜ ತುಂಬ ದೊಡ್ಡ ಮನುಷ್ಯ, ನಾಗರಾಜನ ಅಧಿಕಾರದ ದರ್ಪ. ಮೂರನೇದು ನಾಗರಾಜನ ಕಾಡಿನ ಮೇಲಿನ ಪ್ರೀತಿ. ಇಲ್ಲಿ ನಾಗರಾಜನಿಗೆ ನಿರೂಪಕರ ಮೇಲಿನ ಪ್ರೀತಿ. ಇಲ್ಲಿ ಒಳಗೆ ಫಾರೆಸ್ಟರ್ ನಾಗರಾಜ ಪೊಲೀಸು ಇನ್ಸ್ಪೆಕ್ಟರ್ ಥರದ ಡ್ರೆಸ್ಸು ಹಾಕಿಕೊಂಡು, ಹೌದಾ? ಇಲ್ಲಿ ಅಂದರೆ ಈ ಒಂದು ಅರಣ್ಯ ಇಲಾಖೆಯ ಡ್ರೆಸ್ಗಳು ಕೂಡ ಕಾಕಿ ಡ್ರೆಸ್ ಆದದ್ದರಿಂದ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಥರ ಅವನು ಭಾವವನ್ನು ಇಟ್ಕೊಂಡಿದ್ದಾನೆ. ಅಂದರೆ ನಾನು ಇನ್ಸ್ಪೆಕ್ಟರ್ ಥರ ಅನ್ನೋ ಥರ ಅವನು ವರ್ತನೆ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಾಗರಾಜನ ಅಧಿಕಾರದ ದರ್ಪ ಅನ್ನುವಂತಹ ಒಂದು ಆಪ್ಷನನ್ನು ದಯವಿಟ್ಟು ನೀವು ಹಾಕಬೇಕು. ಇಲ್ಲಿ ಇದು 3ನೇ ಆಪ್ಷನ್ ಕೂಡ ಆಗೋದಿಲ್ಲ, 4ನೇ ಆಪ್ಷನ್ ಕೂಡ ಆಗೋದಿಲ್ಲ. ಇಲ್ಲಿ ನಿಜವಾಗಲೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಈ ಒಂದು ಆಪ್ಷನನ್ನು ದಯವಿಟ್ಟು ಎಲ್ಲರೂ ಹಾಕಬೇಕು. ಅಂತಂದರೆ ನಾಗರಾಜನ ಅಧಿಕಾರದ ದರ್ಪ ಅನ್ನುವಂಥ ಉತ್ತರ ಆಗ್ತದೆ. ಈ ರೀತಿಯಾಗಿ ನೀವು ಉತ್ತರಗಳನ್ನು ಗಮನಿಸಬೇಕು. ನಮಸ್ಕಾರ.